Hello students, it's me Aruna Suji, your principal of CS College of Commerce. So I am teaching for you that is Financial Accounting 1. Now we'll discuss with the meaning. So what is a royalty account? What are the types used to be there? What are the contents are to be there? Meaning it is that the royalty it is amount. Yes, this is amount we are paying for some other person. ನಾವು ಈ ಅಮೌಂಟನ್ನು ಒಬ್ಬ ವ್ಯಕ್ತಿ ಕೊಡ್ತೀವಿ. ಯಾಕೆ ಕೊಡ್ತೀವಿ? ಫಾರ್ ದ ಯೂಸ್ ಆಫ್ ರೈಟ್ ಬಿಲಾಂಗಿಂಗ್ ಟು ಅನದರ್ ಪರ್ಸನ್. ಬೇರೆ ವ್ಯಕ್ತಿದ ರೈಟನ್ನು ಅಥವಾ ಬೇರೆ ವ್ಯಕ್ತಿ ಪ್ರಾಪರ್ಟಿನ ನಾವೇನು ಮಾಡ್ತೀವಿ, ಅಥವಾ ಅವನು ರೈಟನ್ನು ನಾವು ಯೂಸ್ ಮಾಡ್ಕೋತೀವಿ. ಅದಕ್ಕೆ ನಾವು ರಾಯಲ್ಟಿನ ಕೊಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ರಾಯಲ್ಟಿ ಅಂತ ಕರಿತೀವಿ. ಸೊ ಹಿಯರ್ ದ ಅಮೌಂಟ್ ಪೇಯಿಂಗ್ ಫಾರ್ ದ ಸಮ್ ಅದರ್ ಪರ್ಸನ್ ಫಾರ್ ಯೂಸ್ ಆಫ್ ಹೀಸ್ ರೈಟ್ ಬಿಲಾಂಗಿಂಗ್ ಟು ಅನದರ್ ಪರ್ಸನ್. ಒಬ್ಬ ವ್ಯಕ್ತಿ ರೈಟನ್ನು ನಾವು ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಅವನಿಗೆ ರಾಯಲ್ಟಿನ ಕೊಡ್ತೀವಿ. ಅದಕ್ಕೆ ಅದನ್ನು ನಾವು ಇಂತಿಷ್ಟು ಅಮೌಂಟನ್ನು ಅವನಿಗೆ ಕೊಡ್ತೀವಿ. ಸೊ ದಟ್ ಈಸ್ ಯು ಕ್ಯಾನ್ ಕಾಲ್ ಎಸ್ ಅ ರಾಯಲ್ಟಿ. ಆರ್ ಮೇ ಬಿ ದ ಅಮೌಂಟ್ ಪೇಯಬಲ್ ಬೈ ಲೆಸ್ಸಿ ಟು ದ ಲೆಸ್ಸರ್. ಲೆಸ್ಸಿ ಇದ್ದವನು ಲೆಸ್ಸರ್ಗೆ ಅಮೌಂಟನ್ನು ಕೊಡ್ತಾನೆ. ಬಿಕಾಸ್ ಆಫ್ ಹೀ ಈಸ್ ಯೂಸಿಂಗ್ ದ ರೈಟ್ ಆಫ್ ಲೆಸ್ಸರ್ ರೈಟನ್ನು ಅವನು ಏನು ಮಾಡ್ತಿರ್ತಾನೆ, ಯೂಸ್ ಮಾಡ್ಕೋತಿರ್ತಾನೆ. ಅದಕ್ಕೆ ನಾವೇನಂತ ಕರಿತೀವಿ? ರಾಯಲ್ಟಿ ಅಂತ ಕರಿತೀವಿ. Okay, so next the types of royalty. What are the types are there? First is mining royalty, copyright royalty and patent right royalty. There are the three types are there. First is mining royalty. Mining royalty ಅಂದರೆ ಉಸುಕು ಅಥವಾ ಮಣ್ಣು ಅಂತ ಕರಿತೀವಿ. ಅದ್ರ ಮೇಲೆ ನಾವು ರಾಯಲ್ಟಿ ಕೊಡೋದಕ್ಕೆ ಮೈನಿಂಗ್ ರಾಯಲ್ಟಿ ಅಂತ ಕರಿತೀವಿ. ಸೊ ಹಿಯರ್ ದ ಅಮೌಂಟ್ ಪೇಯಬಲ್ ಬೈ ಟೆನೆಂಟ್. ಅಮೌಂಟ್ ಇಲ್ಲಿ ಯಾರು ಕೊಡ್ತಾರೆ? ಟೆನೆಂಟ್ ಕೊಡ್ತಾನೆ. ಓಕೆ, ಟೆನೆಂಟ್ ಯಾರಿಗೆ ಕೊಡ್ತಾನೆ? ಲ್ಯಾಂಡ್ ಲಾರ್ಡಿಗೆ ಕೊಡ್ತಾನೆ. ವೈ ಹೀ ಈಸ್ ಟೆನೆಂಟ್ ಆಸ್ ಪೇಯಿಂಗ್ ದ ಮನಿ ಟು ದ ಲ್ಯಾಂಡ್ ಲಾರ್ಡ್? ಬಿಕಾಸ್ ದ ಟೆನೆಂಟ್ ಈಸ್ ಯೂಸಿಂಗ್ ಲ್ಯಾಂಡ್ ಲಾರ್ಡ್ ಮೈನ್. ಅಂದರೆ ಭೂಮಾಲೀಕನ ಮಣ್ಣನ್ನು ಟೆನೆಂಟ್ ಇದ್ದವನು ಯೂಸ್ ಮಾಡ್ಕೋತಿರ್ತಾನೆ. ಅದಕ್ಕೆ ಅವನು ಲ್ಯಾಂಡ್ ಲಾರ್ಡ್ಗೆ ರಾಯಲ್ಟಿ ಕೊಡ್ತಾನೆ. ಅದಕ್ಕೆ ನಾವು ಮೈನಿಂಗ್ ರಾಯಲ್ಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಕಾಪಿರೈಟ್ ರಾಯಲ್ಟಿ. ಕಾಪಿರೈಟ್ ರಾಯಲ್ಟಿ ಮೀನ್ಸ್ ದ ಅಮೌಂಟ್ ಪೇಯಬಲ್ ಬೈ ಪಬ್ಲಿಷರ್ ಟು ದ ಆಥರ್. ಅಮೌಂಟ್ ಏನು ಮಾಡ್ತೀವಿ ನಾವು? ಪಬ್ಲಿಷರ್ ಇದ್ದವನು ಆಥರ್ ಕೊಡ್ತಾನೆ. ಆಥರ್ ಅಂದರೆ ಯಾರು ಬುಕ್ ಬರೀತಾರೆ ಅವ್ನಿಗೆ ಯಾರು ಕೊಡ್ತಾರೆ? ಪಬ್ಲಿಷರ್ ಕೊಡ್ತಾರೆ. ಆ ಬುಕ್ಕನ್ನು ತೊಗೊಂಡು ಪಬ್ಲಿಷ್ ಮಾಡ್ತಿರ್ತಾನೆ ಅವನು. ಸೊ ಅವನು ಪಬ್ಲಿಷರ್ ಇದ್ದವನು ಆಥರ್ಗೆ ರಾಯಲ್ಟಿಯನ್ನು ಕೊಡ್ತಾರೆ. ಸೊ ಬಿಕಾಸ್ ಆಫ್ ದ ಪಬ್ಲಿಷರ್ ಈಸ್ ಯೂಸಿಂಗ್ ದ ರೈಟ್ ಆಫ್ ಕಾಪಿರೈಟ್ ಫಾರ್ ದ ಆಥರ್ ಕಾಪಿರೈಟನ್ನು ಅವನು ಯೂಸ್ ಮಾಡ್ಕೋತಿರ್ತಾನೆ. ದ ನೆಕ್ಸ್ಟ್ ಈಸ್ ಪೆಂಡೆಂಟ್ ರೈಟ್ ರಾಯಲ್ಟಿ. Pendant right royalty means manufacturer has to be pay some other amount to the pendantee for the use of pendant. So manufacturer ಇದ್ದವನು ಪೆಂಡೆಂಟಿಗೆ ಇಂತಿಷ್ಟು ಅಮೌಂಟನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಅವನು ಪೆಂಡೆಂಟಿ ರೈಟನ್ನು ಯೂಸ್ ಮಾಡ್ಕೊತಿರ್ತಾನೆ. ಅದಕ್ಕೆ ಹಂಗೆ ಅಮೌಂಟನ್ನು ಕೊಡ್ತಾನೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಪೆಂಡೆಂಟ್ ರೈಟ್ ರಾಯಲ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ಕೆಲವೊಂದು ಮೀನಿಂಗ್ಸ್ ಇದ್ದಾವೆ. ಸಮ್ ಅದರ್ ಟರ್ಮ್ಸ್ ಆರ್ ದೇರ್, ದಟ್ ಈಸ್ ಯು ಶುಡ್ ಹ್ಯಾವ್ ಟು ಬಿ ಅಂಡರ್ಸ್ಟ್ಯಾಂಡ್. ಲ್ಯಾಂಡ್ ಲಾರ್ಡ್ ಅಂದರೆ ಏನು? ಪೆಂಡೆಂಟ್ ಅಂದರೆ ಏನು? ಟೆನೆಂಟ್ ಅಂದರೆ ಏನು? ಲೆಸ್ಸಿ ಅಂದರೆ ಏನು? ಲೆಸ್ಸರ್ ಅಂದರೆ ಏನು? ಸೊ ದಟ್ ಈಸ್ ಲ್ಯಾಂಡ್ ಲಾರ್ಡ್ ಮೀನ್ಸ್ ಈಸ್ ಅ ಓನರ್ ಆಫ್ ಅ ಮೈನ್ ಆರ್ ಮೇ ಬಿ ಲ್ಯಾಂಡ್, ಕೋಲ್, ಸಮ್ ಪ್ರಾಪರ್ಟಿ. ಓಕೆ, ಲ್ಯಾಂಡ್ ಲಾರ್ಡ್ ಅಂದರೆ ಇವನು ಒಬ್ಬ ಓನರ್ ಇರ್ತಾನೆ. ಮಣ್ಣಿಂದಿರ್ಬೋದು ಅಥವಾ ಒಂದು ಲ್ಯಾಂಡ್ ಅಂದರೆ ಹೊಲದಿರ್ಬೋದು, ಅಥವಾ ಕೋಲ್ ಅಂದರೆ ಕಲ್ಲಿದ್ದಲು ಅಂತ ಕರಿತೀವಿ. ಯಾವುದೇ ಪ್ರಾಪರ್ಟಿ ಲ್ಯಾಂಡ್ ಓನರ್ ಇರ್ತಾನೆ. ಹೂ ಗಿವ್ಸ್ ದ ರೈಟ್ ಟು ಆಫ್ ಯುಟಿಲೈಸೇಷನ್ ಆಫ್ ಸಚ್ ಪ್ರಾಪರ್ಟಿ ಟು ಸಮ್ ಅದರ್ ಪರ್ಸನ್ ಆನ್ ರಾಯಲ್ಟಿ ಬೇಸಿಸ್. ಇಂಥ ವ್ಯಕ್ತಿಗಳು ತಮ್ಮ ಪ್ರಾಪರ್ಟಿನ ಏನು ಮಾಡ್ತಾರೆ? ಬೇರೆದವರಿಗೆ ಯುಟಿಲೈಸೇಷನ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಆನ್ ದ ಬೇಸಿಸ್ ಆಫ್ ರಾಯಲ್ಟಿ ಬೇಸಿಸ್ ಮೇಲೆ ತಮ್ಮ ಪ್ರಾಪರ್ಟಿನ ಬೇರೆದವ್ರಿಗೆ ಯೂಸ್ ಮಾಡೋದಕ್ಕೆ ಕೊಡ್ತಾರೆ. ಓನರ್ ಇದ್ದವನು ಅವಂಗೆ ನಾವು ಲ್ಯಾಂಡ್ ಲಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ಟೆನೆಂಟ್ ಅಂದರೆ ಯಾರು? ಹೀ ಈಸ್ ಯೂಸಿಂಗ್ ದ ರೈಟ್ ಆಫ್ ಪ್ರಾಪರ್ಟಿ ಬಿಲಾಂಗಿಂಗ್ ಟು ದ ಲ್ಯಾಂಡ್ ಲಾರ್ಡ್. ಅಂದರೆ ಲ್ಯಾಂಡ್ ಲಾರ್ಡ್ ಏನು ಓನರ್ ಇರ್ತಾನೆ, ಏನು ಆ ಭೂಮಿ ಓನರ್ ಇರ್ತಾನೆ, ಅವನದು ಪ್ರಾಪರ್ಟಿನ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ? ಟೆನೆಂಟ್ ಅಂತ ಕರಿತೀವಿ. ಅಂದರೆ ನಿಮ್ಮ ಹೊಲ, ಓಕೆ, ಯು ಹ್ಯಾವ್ ಅ ಒನ್ ಫಾರ್ಮ್. ಈ ಫಾರ್ಮ್ನ ನೀವು ಅನದರ್ ಪರ್ಸನ್ಗೆ ಕೊಡ್ತೀರಾ. ಓಕೆ, ಇವ್ನು ಕೊಡ್ತೀರಾ ಅಂದರೆ ಫಾರ್ಮ್ ಇದ್ದವನು ಇವಂದು ಏನಾಯಿತು? ಲ್ಯಾಂಡ್ ಲಾರ್ಡ್. ಇವ್ನು ಲ್ಯಾಂಡ್ ಲಾರ್ಡ್. ಯಾರು ಹೊಲ ಇರ್ತದೆ ಅವ್ನು ಲ್ಯಾಂಡ್ ಲಾರ್ಡು. ಈ ಹೊಲನ ಯಾರು ಯೂಸ್ ಮಾಡ್ತಾರೆ?
ಬೇರೆ ಪರ್ಸನ್ ಯೂಸ್ ಮಾಡ್ತಾರೆ ಏನಾಗ್ತಾರೆ, ಟೆನೆಂಟ್ ಆಗ್ತಾರೆ. ಅಂದರೆ ನೀವು ಇವ್ರ ಹೊಲನ ಯೂಸ್ ಮಾಡ್ಕೋತಿರ್ತೀರ ಅಂದಮೇಲೆ ನೀವು ಲ್ಯಾಂಡ್ ಲಾರ್ಡ್ಗೆ ಏನು ಮಾಡ್ತೀರಾ, ಇಂತಿಷ್ಟು ಅಮೌಂಟ್ ಅಂತ ಕೊಡ್ತೀರ. ಸೊ ಅದಕ್ಕೆ ಇವರಿಗೆ ನಾವೇನಂತ ಕರಿತೀವಿ, ಯಾರು ಹೊಲನ ಯೂಸ್ ಮಾಡ್ಕೋತಿರ್ತಾರೆ ಅವರು ಟೆನೆಂಟ್ ಆಗ್ತಾರೆ. ಯಾರು ತನ್ನ ಹೊಲನ ಬೇರೆದವ್ರಿಗೆ ಯೂಸ್ ಮಾಡೋಕ್ಕೆ ಕೊಡ್ತಾರೆ ಅವ್ರು ಏನಾಗ್ತಾರೆ, ಲ್ಯಾಂಡ್ ಲಾರ್ಡ್ ಆಗ್ತಾರೆ. ಓಕೆ, ಸೊ ವಾಟ್ ಯು ಮೀನ್ ಬೈ ಲೆಸ್ಸಿ? ಲೆಸ್ಸಿ ಅಂದರೆ ಏನು? ಯಾರು ರಾಯಲ್ಟಿನ ಕೊಡ್ತಾರೆ ಅವರು ಲೆಸ್ಸಿ ಆಗ್ತಾರೆ. ಹೂ ಈಸ್ ಪೇಯಿಂಗ್ ದ ರಾಯಲ್ಟಿ, ದಟ್ ಈಸ್ ಅ ಲೆಸ್ಸಿ. ಆ್ಯಂಡ್ ನೆಕ್ಸ್ಟ್ ಈಸ್ ಲೆಸ್ಸರ್. ಲೆಸ್ಸರ್ ಅಂದರೆ ಯಾರು? ಹೂ ಈಸ್ ರಿಸೀವಿಂಗ್ ದ ರಾಯಲ್ಟಿ. ಯಾರು ರಿಸೀವ್ ಮಾಡ್ತಾರೋ ಅವನಿಗೆ ನಾವು ಲೆಸ್ಸರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲ್ಯಾಂಡ್ ಲಾರ್ಡ್, ಓನರ್ ಇವನು, ಆಮೇಲೆ ಟೆನೆಂಟ್. ಅಂದರೆ ಈ ಲ್ಯಾಂಡನ್ನು ಯೂಸ್ ಮಾಡೋನು ಟೆನೆಂಟ್ ಆಗ್ತಾನೆ. ಅಂದರೆ ಇವನು ರಾಯಲ್ಟಿನ ಪೇ ಮಾಡ್ತಾನೆ, ಯಾರಿಗೆ? ಲ್ಯಾಂಡ್ ಲಾರ್ಡ್ ಕೊಡ್ತಾನೆ. ಎಸ್, ಹಾಗಾದರೆ ಇವನೇನಾಗ್ತಾನೆ, ಲೆಸ್ಸಿ. ಇವನು ರಾಯಲ್ಟಿನ ತಗೋತಿರ್ತಾನೆ, ರಿಸೀವ್ ಮಾಡ್ಕೊತಿರ್ತಾನೆ, ಅಂದರೆ ಏನಾಗ್ತಾನೆ, ಲೆಸ್ಸರ್. ಆರ್ ಯು ಅಂಡರ್ಸ್ಟ್ಯಾಂಡ್? ದೆನ್ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಮೀನ್ಸ್ ವಾಟ್? ಸೊ ಮಿನಿಮಮ್ ರೆಂಟ್ ಅಂದರೆ ಮಿನಿಮಮ್ ಇಷ್ಟು ಕೊಡಬೇಕು ಅಂತ ಇರ್ತದೆ. ಫಾರ್ ಇಫ್ ಯು ಆರ್ ಟೇಕನ್ ಅಡ್ಮಿಷನ್ ಫ್ರಮ್ ದ ಕಾಲೇಜ್, then you are paying minimum amount. When the total fees you have to pay the minimum amount, correct? So that is you can call as minimum. So minimum rent ಅಂದರೆ if you are using some other property you should have to provide the minimum rent. ಎಸ್, ಟೋಟಲ್ ರೆಂಟಲ್ಲಿ ನೀವು ಮಿನಿಮಮ್ ಅಂತಲೇ ಇಷ್ಟಾದರೂ ಕೊಡಬೇಕಂತ ಇರ್ತದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ರೂಮ್ ತೊಗೊಂಡಿರ್ತೀರ ಬಾಡಿಗೆಗೆ, ರೆಂಟಿಗೆ. ಸೊ ರೆಂಟಿಗೆ ತೊಗೊಂಡಾಗ ನಿಮಗೂ ಮಿನಿಮಮ್ ಇಷ್ಟು ಕೊಡಬೇಕಂತ ಇರ್ತದೆ. ಸೊ ಇದು ಏನಾಗುತ್ತೆ, ಮಿನಿಮಮ್ ರೆಂಟ್ ಆಗುತ್ತೆ. ಸೊ ಮಿನಿಮಮ್ ರೆಂಟ್ ಮೀನ್ಸ್ ದ ಮಿನಿಮಮ್ ಅಮೌಂಟ್ ಪೇ ಬೈ ದ ಲೆಸ್ಸಿ ಟು ದ ಲೆಸ್ಸರ್, ದಟ್ ಈಸ್ ವಿ ಕ್ಯಾನ್ ಕಾಲ್ ಆಸ್ ಎ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಅಂದರೆ ಲೆಸ್ಸಿ ಇದ್ದವನು ಲೆಸ್ಸರ್ಗೆ ಇಂತಿಷ್ಟು ಅಮೌಂಟ್ ಅಂತ, ಮಿನಿಮಮ್ ಇಷ್ಟು ಅಮೌಂಟ್ ಕೊಡಬೇಕಂತ ಇರ್ತದೆ, ಅದು ಮಿನಿಮಮ್ ರೆಂಟ್. ದೆನ್ ಹಿಯರ್ ಇಫ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್, ಪ್ರಾಕ್ಟಿಕಲ್ದಲ್ಲಿ ಆ್ಯಕ್ಚುಲಿ ಇಷ್ಟು ಕೊಡಬೇಕು. ಎಸ್, ಅಂದರೆ ಆ್ಯಕ್ಚುಲಿ ನೀವು 10,000 ರೂಪಾಯಿ ಕೊಡಬೇಕು. ಮಿನಿಮಮ್ ಎಷ್ಟು ಕೊಟ್ಟಿದ್ರಿ? 2,000 ರೂಪಾಯಿ ಕೊಟ್ಟಿದ್ರಿ, ಕರೆಕ್ಟಾ? ಸೊ ಇಯರ್ ಸಪೋಸ್ ಇನ್ ದ ಪ್ರಾಬ್ಲಮ್ ಇಫ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಮೋರ್ ದೆನ್ ದ ಮಿನಿಮಮ್ ರೆಂಟ್ಗಿಂತ ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚೈತಿ ಇಲ್ಲಿ, ಕರೆಕ್ಟಾ? ಸೊ ಆ ಟೈಮ್ದಲ್ಲಿ ನಾವೇನು ಮಾಡಬೇಕು, ಆ್ಯಕ್ಚುಯಲ್ ರಾಯಲ್ಟಿನ ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕು. ಎಸ್, ದೆನ್ ಶಾರ್ಟ್ ವರ್ಕಿಂಗ್ ಅಂದರೆ ಏನು? ಶಾರ್ಟ್ ವರ್ಕಿಂಗ್ ಅಂದರೆ ಕಡಿಮೆ ಇರ್ತದೆ. ಇಟ್ ಈಸ್ ಅ ಶಾರ್ಟೇಜ್. ಶಾರ್ಟ್ ವರ್ಕಿಂಗ್ ಮೀನ್ಸ್ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ಆ್ಯಕ್ಚುಯಲ್ ರಾಯಲ್ಟಿ. ಮಿನಿಮಮ್ ರೆಂಟ್ ಏನಾಗಿರ್ತದೆ, ಆ್ಯಕ್ಚುಯಲ್ ರಾಯಲ್ಟಿಗಿಂತ ಹೆಚ್ಚಿಗೆ ಆಗಿರ್ತದೆ. ಎಸ್, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಅಂದರೆ ದ ಮಿನಿಮಮ್ ರೆಂಟ್ ಓವರ್ ದ ಆ್ಯಕ್ಚುಯಲ್ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಅದಕ್ಕೆ ನಾವೆಂತ ಕರಿತೀವಿ, ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಆರ್ ಮೇ ಬಿ ಶಾರ್ಟ್ ವರ್ಕಿಂಗ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರಾಯಲ್ಟಿ. ಇನ್ನೊಂದು ಮೀನಿಂಗ್ ಏನು ಬರ್ತದೆ, ಮಿನಿಮಮ್ ರೆಂಟ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಿನಿಮಮ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರಾಯಲ್ಟಿ. ದ ನೆಕ್ಸ್ಟ್ ಈಸ್ ಅ ಸರ್ಪ್ಲಸ್. ಸರ್ಪ್ಲಸ್ ಅಂದರೆ ಏನು? ಇಲ್ಲಿ ಏನಾಗಿರ್ತದೆ, ಮಿನಿಮಮ್ ರೆಂಟ್ ಹೆಚ್ಚಾಗಿರ್ತದೆ ಆ್ಯಕ್ಚುಯಲ್ ರಾಯಲ್ಟಿಗಿಂತ. ಸರ್ಪ್ಲಸ್ ಅಂದರೆ ಅದರದ್ದು ಉಲ್ಟಾ, ಇಲ್ಲಿ ಏನಾಗಿರ್ತದೆ, ಆ್ಯಕ್ಚುಯಲ್ ರಾಯಲ್ಟಿ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಸೊ ಎಕ್ಸೆಸ್ ಆಫ್ ಆ್ಯಕ್ಚುಯಲ್ ರಾಯಲ್ಟಿ ಆಫ್ ಎನಿ ಪರ್ಟಿಕ್ಯುಲರ್ ಇಯರ್ ಈಸ್ ಕಾಲ್ಡ್ ಸರ್ಪ್ಲಸ್. ಶಾರ್ಟ್ ವರ್ಕಿಂಗ್ ಅಂದರೆ ಏನಾಗ್ತದೆ ರೀ, ಮಿನಿಮಮ್ ರೆಂಟ್ ಹೆಚ್ಚಿರ್ತದೆ, ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇರ್ತದೆ. ಸರ್ಪ್ಲಸ್ ಅಂದರೆ ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚಿರ್ತದೆ, ಮಿನಿಮಮ್ ರೆಂಟ್ ಏನಾಗಿರ್ತದೆ, ಕಡಿಮೆ ಇರ್ತದೆ. ಅದಕ್ಕೆ ನಾವು ಸರ್ಪ್ಲಸ್ ಅಂತ ಕರಿತೀವಿ. ದ ಫಾರ್ಮುಲಾ ಇಸ್ ದಟ್ actual royalty minus minimum rent. Then short working recovered or recouped. This will be asked for the 2 marks. These are all 2 marks questions, okay, in the royalty account. ಶಾರ್ಟ್ ವರ್ಕಿಂಗ್ ರಿಕವರ್ ಅಂದರೆ ಏನು? ಶಾರ್ಟ್ ವರ್ಕಿಂಗ್ ಅಂದರೆ ನಾನು ಹೇಳಿದ್ದೇನೆ, ಹಿಂದಿಂದ ಅಮೌಂಟು ಬ್ಯಾಲೆನ್ಸ್ ಉಳಿತದೆ, ಅದಕ್ಕೆ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಶಾರ್ಟ್ ವರ್ಕಿಂಗ್ ರಿಕವರ್ ಅಂದರೆ ನಾವು ಅದನ್ನು ರಿಕವರಿ ಮಾಡೋದು. ವಿ ಹ್ಯಾವ್ ಟು ಪೇ ದ್ಯಾಟ್ ಅಮೌಂಟ್ ಫ್ರಮ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಎಸ್, ಸೊ ಇಫ್ ದೆರ್ ಈಸ್ ಆ್ಯನ್ ಅಗ್ರಿಮೆಂಟ್ ಪ್ರಕಾರ the lessee has a right to recover the previous year short working out of surplus according to the terms and conditions.
So short working recovered means the lessee has to be pay the previous year short workings in the surplus amount for the terms and conditions. ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಲೆಸ್ಸಿ ಇದ್ದವನು ಏನು ಮಾಡ್ತಾನೆ, ಹಿಂದಿನ ವರ್ಷದ ಏನು ಶಾರ್ಟ್ ವರ್ಕಿಂಗ್ ಓದಿರ್ತದೆ, ಏನು ಅಮೌಂಟ್ ಉದಿರ್ತದೆ ಅದನ್ನು ರಿಕವರಿ ಮಾಡ್ತಾನೆ. ಸೊ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್. ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಅಂದರೆ ದ ಲೆಸ್ಸಿ ಹ್ಯಾಸ್ ಟು ಬಿ ಫೇಲ್ ಟು ರಿಕವರ್ ದ ಶಾರ್ಟ್ ವರ್ಕಿಂಗ್ ವಿತಿನ್ ದ ಸ್ಪೆಸಿಫಿಕ್ ಪೀರಿಯಡ್. ಅಂದರೆ ಕೆಲವೊಂದು ಸ್ಪೆಸಿಫಿಕ್, ಯಾಕಂದರೆ ರಾಯಲ್ಟಿದಲ್ಲೂ ಕೂಡ ಏನಾಗುತ್ತೆ, ಸ್ಪೆಸಿಫಿಕ್ ಪೀರಿಯಡ್ಸ್ ಮೆನ್ಷನ್ ಇರ್ತದೆ. ಸೊ ಆ್ಯಸ್ ಪರ್ ದ ಸ್ಪೆಸಿಫಿಕ್ ಪೀರಿಯಡ್ ದ ಲೆಸ್ಸಿ ಹ್ಯಾಸ್ ಟು ಬಿ ಫೇಲ್ to recover the amount from the landlord for their short workings. So that is we can call as an short working is not recovered. Short working not recovered ಅಂತ ಹೇಳ್ತೀವಿ. Okay, so next strike or maybe lockdown or maybe lockout. Short working strike ಅಂದರೆ ಏನು, ಲಾಕೌಟ್ ಅಂದರೆ ಏನು? So that is the meaning. You should have to be know it that what is a strike. Strike means you should know it. It is a break-even point, correct? Here there is no production and there is no sales and there is no profit. So usually output should be reduced. ನ್ಯಾಚುರಲ್ ಆಗಿ ಏನಾಗಿರ್ತದ್ರೆ ಇಲ್ಲಿ ಔಟ್ಪುಟ್ ರೆಡ್ಯೂಸ್ ಆಗುತ್ತೆ. ಸೊ ಔಟ್ಪುಟ್ ರೆಡ್ಯೂಸ್ ಆಯ್ತಂದರೆ ಇಲ್ಲಿ ಆ್ಯಸ್ ಪರ್ ದ ಆಬ್ಲಿಗೇಷನ್ ಪ್ರಕಾರ ಹೋದರೆ ನಮ್ಮದು ಮಿನಿಮಮ್ ರೆಂಟ್ ಕೂಡ ಏನಾಗುತ್ತೆ, ಕಡಿಮೆ ಆಗ್ತದೆ. ಓಕೆ, ಸೊ ಹಿಯರ್ there is no work is to be provided for that period. Usually the output should be reduced. ಔಟ್ಪುಟ್ ಏನಾಗುತ್ತೆ, ರೆಡ್ಯೂಸ್ ಆಗ್ತದೆ. ಸೊ ಜನರಲಿ ನಾವು ಅಗ್ರಿಮೆಂಟ್ ಪ್ರಕಾರ ಏನಾಗುತ್ತೆ, ಮಿನಿಮಮ್ ರೆಂಟ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಫಾರ್ ದ್ಯಾಟ್ ಪೀರಿಯಡ್. ಓಕೆ, ಸೊ ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಕಮ್ ಫಾರ್ ದ ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಪ್ರಕಾರ ನಾವು ಜರ್ನಲ್ ಎಂಟ್ರೀಸನ್ನು ನೋಡ್ತೀವಿ. ಸೊ ವಾಟ್ ಆರ್ ದ ಜರ್ನಲ್ ಎಂಟ್ರೀಸ್ ಆರ್ ದೇರ್? ಫಸ್ಟ್ ಈಸ್ tenant, publisher or maybe manufacturer. So come for these things. So here there are the two concepts are there. When the minimum rent account is not maintained, minimum rent account maintain ಮಾಡಲಿಲ್ಲ ಅಂದರೆ ಆಮೇಲೆ ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡಿದರೆ, ಬಟ್ ಪ್ರಾಬ್ಲಮ್ ನಿಮಗೆ ಈ ಕೇಸಸ್ ಮೇಲೇ ಬರ್ತವೆ. ಸೊ ಎಲ್ಲ ಪ್ರಾಬ್ಲಮ್ಸ್ ಜರ್ನಲ್ ಎಂಟ್ರೀಸ್, ಲೇಜರ್ ಪೋಸ್ಟಿಂಗ್ ಎಲ್ಲ ಮಿನಿಮಮ್ ರೆಂಟ್ ಅಕೌಂಟ್ ಈಸ್ ನಾಟ್ ಮೇಂಟೈನ್ ಮೇಲೆ ಸಾಲ್ವ್ ಮಾಡಬೇಕು. ಓಕೆ, ದೇರ್ ಆರ್ 6 ಎಂಟ್ರೀಸ್ ಆರ್ ದರ್. ಯು ಶುಡ್ ಹ್ಯಾವ್ ಟು ಬಿ ರಿಮೆಂಬರ್ ವೆರಿ ಕೇರ್ಫುಲಿ. ಎಸ್, ಸೊ ಫಸ್ಟ್ ಈಸ್ ದ ರಾಯಲ್ಟಿ ಪೇಯಿಂಗ್ ಫ್ರಮ್ ದ ಲ್ಯಾಂಡ್ ಲಾರ್ಡ್. ವಿ ಆರ್ ಪೇಯಿಂಗ್ ದ ರಾಯಲ್ಟಿ ಫಾರ್ ಲ್ಯಾಂಡ್ ಲಾರ್ಡ್ ಕೊಡ್ತೀವಿ. ಇನ್ ದ ಫಸ್ಟ್ ಕೇಸ್ ವಾಟ್, ಇಫ್ ದೇರ್ ಈಸ್ ಅ ಶಾರ್ಟ್ ವರ್ಕಿಂಗ್. ಓಕೆ, ಸೊ ಶಾರ್ಟ್ ವರ್ಕಿಂಗ್ ಇತ್ತಂದರೆ, ಶಾರ್ಟ್ ವರ್ಕಿಂಗ್ ಅಂದರೆ ನಾನು ಹೇಳಿದ್ದೀನಿ ಹಿಂದಿಂದ ಅಮೌಂಟ್ ಕೊಡೋದು ಬಾಕಿ ಇರ್ತದೆ. It means what? What is short working? Minimum rent excess from the actual royalty. ಮಿನಿಮಮ್ ರೆಂಟ್ ಏನಾಗುತ್ತೆ, ಹೆಚ್ಚಿರ್ತದೆ, ಆ್ಯಕ್ಚುಲ್ ರಾಯಲ್ಟಿ ನಾವು ಕಡಿಮೆ ಕೊಟ್ಟಿರ್ತೀವಿ, ಅದು ಶಾರ್ಟ್ ವರ್ಕಿಂಗ್ ಆಗ್ತದೆ. ಸೊ ಶಾರ್ಟ್ ವರ್ಕಿಂಗ್ ಇತ್ತಂದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್. ಅಮೌಂಟ್ ಅಂತೂ ನಾವು ಲ್ಯಾಂಡ್ ಲಾರ್ಡ್ಗೆ ಕೊಡಬೇಕು. ಶಾರ್ಟ್ ವರ್ಕಿಂಗ್ ಇತ್ತಂದರೆ, ಶಾರ್ಟ್ ವರ್ಕಿಂಗ್ ಅಂದರೆ ಹೋಲ್ಸಲದ ಅಮೌಂಟ್ ಪೆಂಡಿಂಗ್ ಇರ್ತದೆ. ಆ್ಯಕ್ಚುಲಿ ನಮ್ಮ ಮಿನಿಮಮ್ ರೆಂಟ್ 20,000 ಇತ್ತಂದರೆ ನಾವು 10,000 ರೂಪಾಯಿ ಆ್ಯಕ್ಚುಲಾಗಿ ಕೊಟ್ಟಿರ್ತೀವಿ. ಅಂದರೆ ನಮ್ದು ಇನ್ನೂ ಎಷ್ಟು ಕೊಡಬೇಕು ರೀ, ಇನ್ನೂ 10,000 ರೂಪಾಯಿ ಕೊಡಬೇಕು, ಅದು ಶಾರ್ಟ್ ವರ್ಕಿಂಗ್ ಆಗ್ತದೆ. ಅಸೆಟ್. ಸೊ ಹಾಗಿದ್ದಾಗ ನಾವು ರಾಯಲ್ಟಿ ಅಮೌಂಟನ್ನು ಕೊಡಬೇಕು, ಶಾರ್ಟ್ ವರ್ಕಿಂಗ್ ಅಮೌಂಟನ್ನು ಕೊಡಬೇಕು. ಯಾರಿಗೆ? ಲ್ಯಾಂಡ್ ಲಾರ್ಡ್ಗೆ. ಎರಡೂ ಕೊಡಬೇಕು. ರಾಯಲ್ಟಿನೂ ಈ ವರ್ಷದ ರಾಯಲ್ಟಿನೂ ಕೊಡಬೇಕು, ಹಿಂದಿನ ಸಲ ಶಾರ್ಟ್ ವರ್ಕಿಂಗನ್ನು ಕೊಡಬೇಕು. ನೆಕ್ಸ್ಟ್ ಇದೇ ಕೇಸಲ್ಲಿ ಇನ್ನೊಂದು ಏನು ಬರ್ತದೆ ಅಂದರೆ, ಇಫ್ ಶಾರ್ಟ್ ವರ್ಕಿಂಗ್ ಈಸ್ ನಾಟ್ ದೇರ್, ಶಾರ್ಟ್ ವರ್ಕಿಂಗ್ ಇರಲಿಲ್ಲ ಅಂದರೆ, ಶಾರ್ಟ್ ವರ್ಕಿಂಗ್ ಇಲ್ಲ ಅಂದರೆ ಡೈರೆಕ್ಟ್ಲಿ ಯು ಹ್ಯಾವ್ ಟು ಪೇ ರಾಯಲ್ಟಿ ಅಕೌಂಟ್ ಆ್ಯಂಡ್ ಟು ಲ್ಯಾಂಡ್ ಲಾರ್ಡ್. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಆಗ್ತದೆ. ಇವೆರಡೂ ಏನಾಗುತ್ತೆ, ಸಿಮಿಲರ್. ಇವೆರಡು ಒಂದು ಬಾಕ್ಸ್, ಇದರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಆ್ಯಸ್ ಪರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಪ್ರಕಾರ ನಾವು ಹೋಗ್ತೀವಿ. ಜರ್ನಲ್ ಎಂಟ್ರೀಸು ಯಾವುದು ಬರ್ತದೆ ಯಾವುದಿಲ್ಲ ಅಂದರೆ ಪ್ರಾಬ್ಲಮ್ ಬೇಸಿಸ್ ಮೇಲೆ ನಮಗೆ ಗೊತ್ತಾಗ್ತದೆ. ಸೊ ಫಸ್ಟ್ ಕೇಸ್ ಏನು, ಫಸ್ಟ್ ಒನ್ನು ಶಾರ್ಟ್ ವರ್ಕಿಂಗ್ ಇತ್ತಂದರೆ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಆಗ್ತದೆ ಫಸ್ಟ್ ಕೇಸ್. ಸೆಕೆಂಡಲ್ಲಿ ಶಾರ್ಟ್ ವರ್ಕಿಂಗ್ ನಾಟ್ ದೇರ್, ಶಾರ್ಟ್ ವರ್ಕಿಂಗ್ ಇಲ್ಲ ಅಂದರೆ
ನಾವು ರಾಯಲ್ಟಿ ಅಷ್ಟೇ ಕೊಡ್ಬೋದು. ಎಸ್, ರಾಯಲ್ಟಿ ಅಕೌಂಟ್ ಡೆಬಿಟ್ ಶಾರ್ಟ್ ಲ್ಯಾಂಡರ್ಡ್ ಅಕೌಂಟ್. ದೆನ್ ಥರ್ಡ್ ಕೇಸಲ್ಲಿ ಬರ್ರಿ, ಇವೆರಡು ಒಂದು ಬಂಚ್. ಓಕೆ, ಎರಡರಲ್ಲಿ ಒಂದು ಎಂಟ್ರಿ ಇರ್ತದೆ. ಇಫ್ ಶಾರ್ಟ್ ವರ್ಕಿಂಗ್ ಈಸ್ ರಿಕವರ್ಡ್ ಫ್ರಮ್ ಲ್ಯಾಂಡ್ಲಾರ್ಡ್, ನಾವು ಲ್ಯಾಂಡ್ಲಾರ್ಡ್ಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿರ್ತೀವಿ, ಅವಾಗ ಎಂಟ್ರಿ ಏನು ಬರ್ತದೆ? ಲ್ಯಾಂಡರ್ಡ್ ಅಕೌಂಟ್ ಡೆಬಿಟ್ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಎಸ್, ಸೊ ಇಫ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್, ನಾವು ಶಾರ್ಟ್ ವರ್ಕಿಂಗನ್ನು ರಿಕವರ್ಡ್ ಮಾಡಲಿಲ್ಲ ಅಂದರೆ ಅವಾಗ ಏನು ಬರ್ತದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಎಸ್, ಇವೆರಡು ಒಂದು ಸೆಟ್. ಇವೆರಡೂ ಬರ್ಬೋದು ಪ್ರಾಬ್ಲಮಲ್ಲಿ, ಇವೆರಡೂ ಎಂಟ್ರಿ ಬರ್ಬೋದು ಅಥವಾ ಒಂದೇ ಎಂಟ್ರಿ ಬರ್ಬೋದು. ದಟ್ ಈಸ್ ಆನ್ ದ ಬೇಸಿಸ್ ಆಫ್ ದ ಪ್ರಾಬ್ಲಮ್. ಓಕೆ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿರಂದರೆ ಲ್ಯಾಂಡ್ಲಾರ್ಡ್ಗೆ ಡೆಬಿಟ್ ಆಗುತ್ತೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಇಫ್ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಇತ್ತಂದರೆ, ರಿಕವರ್ ನೀವು ಮಾಡಿರಲಿಲ್ಲ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಆಗ್ತದೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಓಕೆ, ದೆನ್ ನೆಕ್ಸ್ಟ್ ರಿಮೈನಿಂಗ್ 2 ಆರ್ ದೇರ್, ಇನ್ನು 2 ಇದ್ದಾವೆ. ಸೊ ದೀಸ್ ವಿಲ್ ಬಿ ಕಂಪಲ್ಸರಿ, ಯು ಕ್ಯಾನ್ ಸಾಲ್ವ್. ಅವು 4 ಎಂಟ್ರಿದಲ್ಲಿ ಎಷ್ಟು ಎಂಟ್ರಿ ಬರ್ತದೆ ಆನ್ ದ ಬೇಸಿಸ್ ಆಫ್ ಪ್ರಾಬ್ಲಮ್. ಬಟ್ ಇವೆರಡು ಎಂಟ್ರೀಸನ್ನು ಕಂಪಲ್ಸರಿಯಾಗಿ ನೀವು ಜನರೇಷನ್ ಎವ್ರಿ ಇಯರ್ಗೆ ಮಾಡಲೇಬೇಕು. ಸೊ ವೆನ್ ದ ಅಮೌಂಟ್ ಪೇ ಟು ಲ್ಯಾಂಡ್ಲಾರ್ಡ್ಗೆ ಅಮೌಂಟ್ ಪೇ ಮಾಡಿದ್ರೆ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಆಗ್ತಾನೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಆಗ್ತದೆ. ಆಮೇಲೆ ವೆನ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಾಯಲ್ಟಿ ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ಟು ರಾಯಲ್ಟಿ ಅಕೌಂಟ್. These 6 entries are very important on the basis of your practical problems. ಓಕೆ, ಇವೆ 6 ಎಂಟ್ರೀಸ್ ಮೇಲೆ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರ. ಫಸ್ಟ್ ಕೇಸ್, ದಿಸ್ ಈಸ್ ಆನ್ ದ ಫಸ್ಟ್ ಕೇಸ್. ಎಸ್, ವೆನ್ ದ ಮಿನಿಮಮ್ ಅಕೌಂಟ್ ಈಸ್ ನಾಟ್ ಮೇಂಟೈನ್, ಇದೇ ಕೇಸ್ ಮೇಲೆ ನಮಗೆ 15 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತದೆ, ಆಮೇಲೆ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬರ್ತದೆ. ಟೋಟಲಿ ಯು ಆರ್ ಅರ್ನಿಂಗ್ 20 ಮಾರ್ಕ್ಸ್. ಓಕೆ, 2 ಮಾರ್ಕ್ಸದ್ದು 2 ಬರ್ಬೋದು. ಎಸ್, 2 ಮಾರ್ಕ್ಸದ್ದು 2 ಬರ್ಬೋದು. ಎಸ್, 5 ಮಾರ್ಕ್ಸದ್ದು 1 ಬರುತ್ತೆ ಪ್ರಾಬ್ಲಮ್ಮು, 15 ಮಾರ್ಕ್ಸದ್ದು 1 ಪ್ರಾಬ್ಲಮ್ ಬರ್ತದೆ. ಟೋಟಲಿ ಯು ಆರ್ ಗೆಟಿಂಗ್ 25 ಮಾರ್ಕ್ಸ್ ಇಯರ್. ಇಫ್ ಯು ಹ್ಯಾವ್ ಅ ಲಕ್ಕಿ ಆನ್ ಯುವರ್ ಲಕ್, ಯು ಕ್ಯಾನ್ ಟೇಕ್ ಕೇಸ್ ಸ್ಟಡಿ ಆಲ್ಸೋ ಫಾರ್ ದಿಸ್ ಕ್ವಶನ್ ಓನ್ಲಿ. ಎಸ್, around left on the case study you are getting 25 marks on this unit. So these 6 entries you should have to be remember. Then this is the first case when minimum rent account maintained, and next case is what? Minimum rent account is, first case ಅಲ್ಲಿ minimum account ಅನ್ನು not maintain, second case ಅಲ್ಲಿ minimum account ಅನ್ನು maintain ಮಾಡಿದರೆ. So this is for the knowledge base I am telling. Yes, it is not in your textbook syllabus. ಇದು ಸಿಲೆಬಸ್ ಪ್ರಕಾರ ನಿಮಗಿಲ್ಲ. ಸೊ ಜಸ್ಟ್ ಐ ಆಮ್ ರಿಪೀಟಿಂಗ್ ಯು. ವೆನ್ ದ ಮಿನಿಮಮ್ ರೆಂಟ್ ಈಸ್ ಡ್ಯೂ ಟು ಲ್ಯಾಂಡ್ಲಾರ್ಡ್, ಮಿನಿಮಮ್ ರೆಂಟು ಡ್ಯೂ ಇತ್ತಂದರೆ, ಲ್ಯಾಂಡ್ಲಾರ್ಡ್ ಕೊಟ್ಟಿಲ್ಲ, ಡ್ಯೂ ಇದೆ ಅಂದರೆ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಯಾರಾಗ್ತದೆ? ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಆಗ್ತದೆ. ದೆನ್ ವೆನ್ ದ ಮಿನಿಮಮ್ ರೆಂಟ್ ಈಸ್ ಟ್ರಾನ್ಸ್ಫರ್ ಟು ರಾಯಲ್ಟಿ ಅಕೌಂಟ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಮಿನಿಮಮ್ ರೆಂಟನ್ನು ನೀವು ಶಾರ್ಟ್ ವರ್ಕಿಂಗ್ ಅಕೌಂಟು ಮತ್ತು ರಾಯಲ್ಟಿದಲ್ಲಿ ಟ್ರಾನ್ಸ್ಫರ್ ಕೊಟ್ಟರೆ ರಾಯಲ್ಟಿ ಅಕೌಂಟ್ ಡೆಬಿಟ್ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ಟು ಮಿನಿಮಮ್ ರೆಂಟ್ ಅಕೌಂಟ್ ಆಗುತ್ತೆ. ಓನ್ಲಿ 2 ಎಂಟ್ರೀಸ್ ಆರ್ ದೇರ್ ವೆನ್ ಯು ಆರ್ ಮೇಂಟೈನಿಂಗ್ ದ ರಾಯಲ್ಟಿ ಅಕೌಂಟ್, ಸಾರಿ ಮಿನಿಮಮ್ ರೆಂಟ್ ಮೆನ್ಷನ್ ಮಾಡಿದ್ರೆ ಇವೆರಡೇ ಅಕೌಂಟ್ ನಿಮಗೇನಾಗುತ್ತೆ? ಬರ್ತದೆ. ಓನ್ಲಿ 2 ಜರ್ನಲ್ ಎಂಟ್ರೀಸ್. ದಿಸ್ ಈಸ್ ನಾಟ್ ಫಾರ್ ಅ ಪ್ರಾಕ್ಟಿಕಲ್, ಓನ್ಲಿ ಫಾರ್ ದ ನಾಲೆಜ್. ಓಕೆ, ಸೊ ಸಮ್ ಕಂಡೀಷನ್ಸ್ ಆರ್ ದರ್ ವೆನ್ ಯು ಆರ್ ಮೇಂಟೈನಿಂಗ್ ಫ್ರಮ್ ದ ಮಿನಿಮಮ್ ರೆಂಟ್ ಅಕೌಂಟ್ ಮೇಂಟೈನ್ ಮಾಡಿದ್ರೆ 1-2 ಕಂಡೀಷನ್ಸ್ ಬರ್ತದೆ. So that is, you should ask specially to purpose the minimum rent account, and there should be short working is that particular year. So he should ask specially to purpose the minimum rent. ಇಲ್ಲಿ ನಾವು ಪರ್ಪಸ್ ಆಗಿ ಮಿನಿಮಮ್ ರೆಂಟ್ ಅಕೌಂಟನ್ನು ಮೆನ್ಷನ್ ಮಾಡಬೇಕು, ಸ್ಪೆಸಿಫಿಕ್ಲಿ ನಾವು ಇದನ್ನು ಪ್ರಾಪರಾಗಿ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ದೇರ್ ಶುಡ್ ಬಿ ಶಾರ್ಟ್ ವರ್ಕಿಂಗ್ ಇನ್ ದ ಪರ್ಟಿಕ್ಯುಲರ್ ಇಯರ್. ಅದು ಶಾರ್ಟ್ ವರ್ಕಿಂಗ್ ಇತ್ತಂದರೆ ನಾವು ಎವ್ರಿ ಇಯರ್ ನಾವೇನು ಮಾಡಬೇಕು? ಮಿನಿಮಮ್ ರೆಂಟ್ ಅಕೌಂಟ್ ಮಾಡಬೇಕು. ಸೆಕೆಂಡ್ ಕ್ವೆಶ್ಚನ್ ಏನಾಗುತ್ತೆ? ಇಫ್ ದೇರ್ ಈಸ್ ಅ ಸರ್ಪ್ಲಸ್ ಆರ್ ಇಫ್ ದೇರ್ ಈಸ್ ಅ ನೋ ಶಾರ್ಟ್ ವರ್ಕಿಂಗ್, ದೆನ್ ವಿಲ್ ಲೀವ್ ದ ಪಾಸ್ ಜರ್ನಲ್ ಎಂಟ್ರೀಸ್ ಅಕಾರ್ಡಿಂಗ್ ಟು ದ ಫಸ್ಟ್ ಮೆಥಡ್. ಫಸ್ಟ್ ಮೆಥಡ್ ಪ್ರಕಾರ ಸರ್ಪ್ಲಸ್, ಇಫ್ ದೇರ್ ಈಸ್ ಸರ್ಪ್ಲಸ್ ಇತ್ತು, ಇಫ್ ದೇರ್ ಈಸ್ ಶಾರ್ಟ್ ವರ್ಕಿಂಗ್ ಇರಲಿಲ್ಲ ಅಂದರೆ ನಾವು
ಏನು ಎಂಟ್ರೀಸ್ ಇದಾವಲ್ಲ ಅವನ್ನೆಲ್ಲ ಬಿಡಬೇಕಂತ ಹೇಳ್ತಾರೆ. ಸೊ ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ದಿಸ್ ಮೆಥಡ್ ವೆನ್ ಯು ಆರ್ ಫಾಲೋಡ್. ಇವೆರಡು ಏನಾಗುತ್ತೆ ನಿಮ್ಗೆ ಇಂಪ್ಲಿಮೆಂಟ್ ಆಗ್ತದೆ. ಸೊ ದಿಸ್ ಈಸ್ ಅ ಥಿಯರಿಟಿಕಲ್ ಪ್ಯಾಟರ್ನ್ ಫಾರ್ ಯು. ಓಕೆ, ನೆಕ್ಸ್ಟ್ ಆನ್ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ಫಾರ್ ದ practical problems. So these are all the 2 marks are there. You should have to remember. Left of this actually 2 marksಗೆ ಇದು ಒಂದು ಇಂಪಾರ್ಟೆಂಟ್. ರಾಯಲ್ಟಿ ಅಕೌಂಟ್ ಅಂದರೆ ಏನಂತ ಕೇಳ್ತಾರೆ. ಓಕೆ, ಕೆಲವೊಂದ್ಸಲ ಟೈಪ್ ಆಫ್ ರಾಯಲ್ಟಿ ಕೇಳ್ತಾರೆ. ಲ್ಯಾಂಡ್ ಲಾರ್ಡ್ ಅಂದರೆ ಏನಂತ ಕೇಳ್ತಾರೆ, ಲೆಸ್ಸಿ ಅಂದರೆ ಏನು, ಆಮೇಲೆ ಲೆಸ್ಸರ್ ಅಂದರೆ ಏನು, ಮಿನಿಮಮ್, ಇವೆಲ್ಲ ಏನಾಗುತ್ತೆ 2 ಮಾರ್ಕ್ಸ್ಗೆ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಮ್ಯಾಕ್ಸಿಮಮ್ ಟೈಮ್ ದಿಸ್ ಈಸ್ ದೇ ಆರ್ ಆಸ್ಕ್. ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಆರ್ ಒಮ್ಮೆ ನಾಟ್ ರಿಕವರ್ಡ್, ಇದನ್ನ ಮ್ಯಾಕ್ಸಿಮಮ್ ಕೇಳ್ತಾರೆ. ಸೊ ಯು ಶುಡ್ ಹ್ಯಾವ್ ಟು ಬಿ ರಿಮೆಂಬರ್ ದಿಸ್. ದೀಸ್ ಆರ್ ಆಲ್ 2 marks questions. Yes, and generalities you should have to prepare it. Okay, remember this. When I am solving the problems, I will tell you how you have to solve. First I will solve your papers 5 marks problems. Okay, first I will solve 5 marks. Okay, preparing the royalty chart. Yes, how to prepare the royalty chart, then how to pass the journal entries. ಜರ್ನಲ್ ಎಂಟ್ರೀಸ್ ಹೆಂಗೆ ಪಾಸ್ ಮಾಡಬೇಕು, ಜರ್ನಲ್ ಎಂಟ್ರೀಸ್ ಆದಮೇಲೆ ನಾನು ಲೇಜರ್ ಪೋಸ್ಟಿಂಗನ್ನು ಮಾಡ್ತೀನಿ. ಓಕೆ, ಲೇಜರ್ ಪೋಸ್ಟಿಂಗ್ ಮೇಲೆ 15 ಮಾರ್ಕ್ಸ್ ಕ್ವಶನ್ ಬರ್ತದೆ. ರಾಯಲ್ಟಿ ಚಾರ್ಟ್ ಮೇಲೆ 5 ಮಾರ್ಕ್ಸ್ ಬರ್ತದೆ. ಕೆಲವೊಂದು ಸಲ ಜರ್ನಲ್ ಎಂಟ್ರಿನೂ ಪಾಸ್ ಮಾಡಂತ ಹೇಳ್ತಾರೆ 5 ಮಾರ್ಕ್ಸ್ಗೆ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ಯುವರ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.